ನಮಸ್ಕಾರ ಎಲ್ರಿಗೂ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಿತಿನ್ ನಬೀನವ್ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಇರುವಂಥ ವ್ಯತ್ಯಾಸದ ಬಗ್ಗೆ. ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಇವತ್ತು ಭಾರತ ದೇಶದ ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಭಿನಂದನೆಗಳು ಅವರಿಗೆ. ಇವತ್ತು ನಾನು ನಿಮ್ಗೆ ಇನ್ನೊಂದು ವಿಚಾರ ತಿಳಿಸ್ತೀನಿ. ನಿತಿನ್ ನಬೀನ್ ಅವರು ಬಿಜೆಪಿ ಹಾದಿ, ರಾಹುಲ್ ಗಾಂಧಿ ಕಾಂಗ್ರೆಸ್ ಹಾದಿ. 1980 ನಿತಿನ್ ಅವರು ಬಿಜಾಪುರದಂತ ಶಿಸ್ತಿನ ಬಿಜೆಪಿ ಮನೆತನದಾಗ ಜನನ. ರಾಹುಲ್ ಗಾಂಧಿ ಅವರು 1970 ಕಾಂಗ್ರೆಸ್ ವಂಶದ ರಾಜಕುಮಾರನಾಗಿ ಜನನ. 2001 NSUI ಮೂಲಕ ಎಂಟ್ರಿ. ನಿತಿನ್ ಅವರು 2006 ಪಾಟ್ನಾ ವೆಸ್ಟ್ ಗೆಲುವು. ಕೇವಲ 26ನೇ ವಯಸ್ಸಿಗೆ ಮೊದಲ ಸಲ MLA ಆಗಿ ಜಯಬೇರಿಯಿಂದ ಗೆದ್ದಿದ್ರು. ರಾಹುಲ್ ಗಾಂಧಿ ಅಮೇಥಿ ಉಳಿಸ್ಕೊಂಡ್ರು, ಹವ ಇರಲಿಲ್ಲ. UPI 1 ಕಾಲದಾಗ ರೆಲುಕೆಂಟ್ ಪ್ರಿನ್ಸ್, ಅನಿಶ್ಚಯ ರಾಜ್ಕುಮಾರ ಅನ್ನೋ ಹಣೆಪಟ್ಟಿ. 2010 ನಿತಿನ್ ಅವರು ಬಂಕೀಪುರದಲ್ಲಿ ಮತ್ತೆ ಜಯ. ಕ್ಷೇತ್ರ ಬದಲಾದರೂ ಜನರ ಪ್ರೀತಿ ಬದಲಾಗಲಿಲ್ಲ. 2ನೇ ಬಾರಿ ಗೆಲುವು. ರಾಹುಲ್ ಗಾಂಧಿ ಅವರು UP ವಿಧಾನಸಭಾ ಸೋಲು. ಕಾಂಗ್ರೆಸ್ ಹೀನಾಯ ಸೋಲು. ಜಾತಿ ಜನಗಣತಿ ರಾಗ ಫ್ಲಾಪ್ ಆಯಿತು. 2015 ನಿತಿನ್ ಅವರು ಹ್ಯಾಟ್ರಿಕ್ ಗೆಲುವು. ಸತತ 3ನೇ ಬಾರಿಗೆ MLA ಆಗಿ ಆಯ್ಕೆ. ರಾಹುಲ್ ಗಾಂಧಿ ಅವರು 60 ದಿನ ಮಾಯ. ಪಾರ್ಟಿ ಬಿಟ್ಟು ಹೊರದೇಶಕ್ಕೆ ಹೋಗಿದ್ರು. ನ್ಯಾಷನಲ್ ಹೆರಾಲ್ಡ್ ಕೇಸಿನಾಗ ತನಿಖೆ ನಡೆಯಕತ್ತಿತ್ತು. 2019 ಮತ್ತು 2020 ಸಿಕ್ಕಿಂ ಉಸ್ತುವಾರಿಯಾಗಿ ನಿತಿನ್ ಅವರು 4ನೇ ಬಾರಿ ಗೆಲುವು. ಲವ್ ಸಿನ್ಹಾ ಅವರನ್ನ ಸೋಲಿಸಿ 4ನೇ ಬಾರಿ ಶಾಸಕರಾಗಿದ್ದರು. ರಾಹುಲ್ ಗಾಂಧಿ ಅವರು ಅಮೇಥಿಯ ಕೋಟೆ ಧ್ವಂಸ. ಸ್ಮೃತಿ ಇರಾನಿ ಅವರ ಎದುರು ನಿಂತ್ಕೊಂಡು 1.39 ಲಕ್ಷ ಮತಗಳಿಂದ ಸೋಲು. 52 ಸೀಟಿಗೆ ಕಾಂಗ್ರೆಸ್ ನೆಲಸಮ. 2021 ನಿತಿನ್ ಅವರು ಬಿಹಾರದ ರಸ್ತೆ ಮಂತ್ರಿ. 1.18 ಲಕ್ಷ ಕೋಟಿ ವೆಚ್ಚದ ಎಕ್ಸ್ಪ್ರೆಸ್ ಸೇವೆಗಳು, 15 ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಸೇನೆ ಬಗ್ಗೆ ವಿವಾದ. ಚೈನಾ ಸೈನಿಕರು ನಮ್ಮವ್ರನ್ನ ಹೊಡೆಯಕತ್ತಾರಂತ ಹೇಳಿ ಸೈನ್ಯಕ್ಕೆ ಅವಮಾನ ಮಾಡಿದ್ರು. 2023 ನಿತಿನ್ ಅವರು ಛತ್ತೀಸ್ಗಢದ ಗೆಲುವಿನ ಶಿಲ್ಪಿ. ಅಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯುವಲ್ಲಿ ಮುಖ್ಯ ಪಾತ್ರರಾಗಿದ್ರು. ರಾಹುಲ್ ಗಾಂಧಿ ಅವರು ಸದಸ್ಯತ್ವವನ್ನು ರದ್ದು ಮಾಡಿಕೊಂಡು ಮಾನನಷ್ಟ ಕೇಸಿನಾಗ ಜೈಲು ಶಿಕ್ಷೆ ಅನುಭವಿಸಿದ್ರು. ನಿತಿನ್ ಅವರು 2024 ನಗರಾಭಿವೃದ್ಧಿ ಮತ್ತು ಕಾನೂನು ಮಂತ್ರಿ. ಛತ್ತೀಸ್ಗಢ ಲೋಕಸಭಾ ಉಸ್ತುವಾರಿ ಒಳಗ ಬಿಜೆಪಿಗೆ ಗೆಲುವಿಗೆ ಶ್ರಮ. ರಾಹುಲ್ ಗಾಂಧಿ ಅವರು ಪೇಪರ್ ಲೀಕ್ ಆಯಿತು, ಯಾವುದೇ ಸಾಕ್ಷಿ ಇಲ್ಲದೆ ಗಲಾಟೆ. ಸಾವರ್ಕರ್ ಬಗ್ಗೆ ಲಂಡನ್ನಾಗ ಕೆಟ್ಟದಾಗಿ ಮಾತಾಡಿ ಕೇಸ್ ಹಾಕಿಸ್ಕೊಂಡ್ರು. 2025 ಸೇತುವೆ ನಿರ್ವಹಣಾ ನೀತಿ. ನಿತಿನ್ ಅವರು ದೇಶದಲ್ಲೇ ಮೊದಲ ಬಾರಿಗೆ ಬ್ರಿಡ್ಜ್ ಪಾಲಿಸಿ ತಂದ ಹೆಗ್ಗಳಿಕೆ. 5ನೇ ಬಾರಿಗೆ ಗೆಲುವು. ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆರೋಪ. ಎಲೆಕ್ಷನ್ ಸೋತಾಗ್ಲೆಲ್ಲ EVM ಮ್ಯಾಗ ಗೂಬೆ ಕೂರಿಸೋದು. 1300 ಕಿಲೋಮೀಟರ್ ನಡೆದ್ರು. ಬಿಹಾರದಾಗ ಗಜೇತಿ. ನಿತಿನ್ ಅವರು ಜನವರಿ 2026 ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ. 45ನೇ ವಯಸ್ಸಿಗೆ ವಿಶ್ವದ ಅತಿ ದೊಡ್ಡ ಪಾರ್ಟಿಗೆ ಬಾಸ್. ರಾಹುಲ್ ಗಾಂಧಿ ಅವರು ಇಂಡಿಯಾ ಮೈತ್ರಿಕೂಟದ ಕಿರಿಕಿರಿ. ರಾಹುಲ್ ಗಾಂಧಿ ಪಕ್ಷಕ್ಕೆ ಸರಿ ಇಲ್ಲ ಅಂತ ಅವರ ಮೈತ್ರಿಕೂಟದವರೇ ಹೇಳಕತ್ತಾರ. ಇಷ್ಟು ಡಿಫರೆನ್ಸ್ಗಳನ್ನು ನಾನು ನಿಮ್ಗೆ ತಿಳಿಸಿನ ಗೆಳೆಯರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.